Hello everyone, welcome to Commerce Study Adda. ಇಂದು ನಾನು ಅಧ್ಯಾಯ 4 ಯೋಜಿಸುವಿಕೆ ಬಗ್ಗೆ ಹೇಳಿಕೆ ಹೊರಟಿದ್ದೇನೆ. ಮೊದಲನೇದಾಗಿ ಯೋಜಿಸುವಿಕೆ ಎಂದರೇನು ಎಂಬುದನ್ನು ನೋಡೋಣ. ಯೋಜನೆಯು ನಿರ್ದಿಷ್ಟ ಗುರಿ ಅಥವಾ ಉದ್ದೇಶಗಳನ್ನು ಸಾಧಿಸಲು ಅಗತ್ಯವಾದ ಪೂರ್ವನಿರ್ಧರಿತ ಕಾರ್ಯಮಾರ್ಗವಾಗಿದೆ. ಇದು ಏನನ್ನ ಮಾಡಬೇಕು, ಯಾವಾಗ, ಎಲ್ಲಿ, ಹೇಗೆ ಮತ್ತು ಯಾರಿಂದ ಅದನ್ನು ಮಾಡಿಸಬೇಕು ಎಂಬುದನ್ನು ಪೂರ್ವಭಾವಿಯಾಗಿ ನಿರ್ಧರಿಸುವುದಕ್ಕೆ ಸಂಬಂಧಿಸಿದೆ. ಯೋಜಿಸುವಿಕೆ ಅಂತ ಅಂದರೆ ಇವಾಗ ಒಂದು ಕೆಲಸ ಕಾರ್ಯವನ್ನು ನಿರ್ವಹಿಸಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಯಾವ ಕೆಲಸವನ್ನು ನಿರ್ವಹಿಸಬೇಕು ಮತ್ತು ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು ಮತ್ತು ಆ ಕೆಲಸವನ್ನು ಯಾರಿಂದ ಮಾಡಿಸಬೇಕು ಎಂಬುದನ್ನು ತಿಳಿಸುವಂತಹ ಯೋಜಿಸುವಿಕೆ ಎಂದು ಕರೆಯುತ್ತೇವೆ. ಅಂತಂದ್ರೆ ಇವಾಗ ಯಾವುದೇ ಒಂದು ಕೆಲಸ ಕಾರ್ಯವನ್ನು ನಿರ್ವಹಿಸಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಕೆಲಸವನ್ನು ನಾವು ಏನನ್ನ ಮಾಡಬೇಕು ಮತ್ತು ಆ ಕೆಲಸವನ್ನು ಯಾವಾಗ ಮಾಡಬೇಕು ಮತ್ತು ಹೇಗೆ ಮಾಡಬೇಕು, ಅದೇ ರೀತಿ ಆ ಕೆಲಸವನ್ನು ಯಾರಿಂದ ಮಾಡಿಸಬೇಕು ಎಂಬುದನ್ನು ಈ ಎಲ್ಲ ಅಂಶಗಳನ್ನು ತಿಳಿಸುವುದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ಒಂದು ಪ್ಲಾನಿಂಗ್ ಅಂತ ಕರಿತೀವಿ. ಅಂದರೆ ಯೋಜಿಸುವಿಕೆ. ನಾವು ಏನು ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಲ್ಲ ಅದನ್ನು ಪೂರ್ವಭಾವಿಯಾಗಿ ಮೊದಲೇ ನಿರ್ಧರಿಸಿ ಇಟ್ಕೊಳ್ಳೋದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಯೋಜಿಸುವಿಕೆ ಅಂತ ಕರಿತೀವಿ. ಇವಾಗ ನಾಳೆ ಏನು ಕೆಲಸಗಳನ್ನು ಮಾಡಬೇಕು ಅನ್ನೋದನ್ನು ಹಿಂದೆ ಪ್ರಾಪರಾಗಿ ಪ್ಲ್ಯಾನಿಂಗ್ ಮಾಡ್ಕೊಂಡು ಇಟ್ಕೊಂಡ್ರೆ, ಯೋಜನೆ ಹಾಕ್ಕೊಂಡು ಇಟ್ಕೊಂಡ್ರೆ ಆ ಎಲ್ಲ ಕೆಲಸ ಕಾರ್ಯಗಳ ನಾಳೆ ನಿರ್ವಹಿಸಬೇಕಾಗಿರ್ತಕ್ಕಂಥ ಎಲ್ಲ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ಬೋದು. ಒಂದು ವೇಳೆ ನಾವು ಇವತ್ತೇನು ಪ್ರಾಪರಾಗಿ ಪ್ಲ್ಯಾನ್ ಮಾಡ್ಕೊಳ್ಳದೆ ಹೋದ್ರೆ ನಾಳೆ ಮಾಡಬೇಕಾಗಿರೋ ಕೆಲಸಗಳನ್ನು ಏನು ಮಾಡೋಕ್ಕಾಗಲ್ಲ, ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಲಿಕ್ಕೆ ಆಗೋದಿಲ್ಲ. ಯಾವ ಕೆಲಸಕ್ಕೆ ಎಷ್ಟೊಂದು ಸಮಯವನ್ನು ನೀಡಬೇಕು ಮತ್ತು ಯಾವ ಕೆಲಸ ಅತಿ ಮುಖ್ಯವಾಗಿರ್ತಕ್ಕಂಥ ಕೆಲಸ, ಯಾವ ಕೆಲಸವನ್ನು ನಾಡಿದ್ದು ಮಾಡಿದ್ರು ನಡೆಯುತ್ತೆ ಅಂತ ಎಲ್ಲ ಕೆಲಸ ಕಾರ್ಯಗಳನ್ನು ನಾವು ಪ್ರಾಪರಾಗಿ ಪ್ಲ್ಯಾನ್ ಮಾಡಿ ಇಟ್ಕೊಂಡಾಗ ಮಾತ್ರ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗ್ತೈತಿ. ಇಲ್ಲದೆ ಹೋದ್ರೆ ಆ ಎಲ್ಲ ಕೆಲಸ ಕಾರ್ಯಗಳು ಏನಾಗ್ತಾವ ಅಂತಂದ್ರೆ ಅರ್ಧಂಬರ್ಧ ಮುಗಿಯುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತಾವೆ. ಹಾಗಾಗಿ ನಾವು ಯಾವುದೇ ಕೆಲಸ ಕಾರ್ಯಗಳನ್ನು ನಾವು ಮಾಡೋದಕ್ಕಿಂತ ಮುಂಚಿತವಾಗಿ ಏನು ಮಾಡ್ಬೇಕಂದ್ರೆ ಪ್ಲ್ಯಾನ್ ಮಾಡ್ಕೊಂಡು ಇಟ್ಕೊಳ್ಳೋದಕ್ಕೆ ಅಂತಂದ್ರೆ ಒಂದು ಯೋಜನೆಯನ್ನು ರೂಪಿಸುವುದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಯೋಜಿಸುವಿಕೆ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಾವು ಇವಾಗ ಒಂದು ಪೆಪ್ಸಿ ಕಂಪನಿಯನ್ನು ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ. ಪೆಪ್ಸಿ ಕಂಪನಿಯನ್ನು ಸ್ಟಾರ್ಟ್ ಮಾಡ್ಕೋಬೇಕು ಅಂತಂದ್ರೆ ಏನನ್ನ ಮಾಡ್ಬೇಕಂತ ಮಾಡೀವಿ, ಪೆಪ್ಸಿ ಕಂಪನಿಯನ್ನು ಸ್ಟಾರ್ಟ್ ಮಾಡ್ಬೇಕಂತ ಮಾಡಿದ್ದೀವಿ. ಸೊ ಯಾವಾಗ ಮಾಡಬೇಕು ಈ ಒಂದು ಕಂಪನಿಯನ್ನು ಸ್ಟಾರ್ಟ್ ಮಾಡ್ಬೇಕಂತ ನಮ್ಮ ಮೈಂಡ್ನಲ್ಲಿ ಬಂತು. ಸೊ ಹಾಗಾಗಿ ಯಾವಾಗ ಮಾಡಬೇಕು ಇದನ್ನು ಮತ್ತು ಎಲ್ಲಿ ಮಾಡಬೇಕು, ಅದಕ್ಕೊಂದು ಪ್ರಾಪರ್ ಆಗಿರ್ತಕ್ಕಂಥ ಸ್ಥಳ ನಿಯೋಜನೆ ಮಾಡಬೇಕು. ಮೊದಲು ಯಾವ ಒಂದು ಸ್ಥಳದಲ್ಲಿ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಅವೈಲೇಬಲ್ ಇದೆಯೋ ಮತ್ತು ಎಲ್ಲ ಜನರಿಗೆ ಅದು ಅವೈಲೇಬಲ್ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಿನ ಪ್ರಮಾಣದಲ್ಲಿ ಐತಿ ಅಂಥ ಒಂದು ಸ್ಥಳದಲ್ಲಿ ಏನು ಮಾಡಬೇಕು, ಆ ಒಂದು ಕಂಪನಿಯನ್ನು ಸ್ಟಾರ್ಟ್ ಮಾಡಬೇಕು. ಸೊ ಅದೇ ರೀತಿ ಅದನ್ನು ಹೇಗೆ ಸ್ಟಾರ್ಟ್ ಮಾಡಬೇಕು ಮತ್ತು ಯಾರಿಂದ ಅದನ್ನು ಮಾಡಿಸಬೇಕು. ಈಗ ಒಂದು ಕಂಪನಿ ಸ್ಟಾರ್ಟ್ ಮಾಡಾಕುಂತೇವೆ ಅಂತಂದ್ರೆ ಅಲ್ಲಿ ಹಲವಾರು ಕೆಲಸ ಕಾರ್ಯಗಳನ್ನು ನಿರ್ವಹಿಸುವಂಥ ಜವಾಬ್ದಾರಿ ಇರ್ತೈತಿ. ಸೊ ಹಾಗಾಗಿ ನಾವು ಅದಕ್ಕೆ ಬೇಕಾಗಿರ್ತಕ್ಕಂಥ ಎಂಪ್ಲಾಯಿಗಳನ್ನು ಹೈರಿಂಗ್ ಮಾಡಬೇಕು. ಸೊ ಹಾಗಾಗಿ ಆ ಎಲ್ಲ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವುದಕ್ಕೆ ಅಗತ್ಯವಾಗಿರ್ತಕ್ಕಂಥ ಸಿಬ್ಬಂದಿಯನ್ನು ನಾವು ಹೈರಿಂಗ್ ಮಾಡಬೇಕು ಮತ್ತು ಅವರ ಮುಖಾಂತರ ಆ ಕೆಲಸವನ್ನು ನಿರ್ವಹಿಸಬೇಕು. ಸೊ ಇದನ್ನು ನಾವೆಲ್ಲ ಪ್ರಾಪರಾಗಿ ಪ್ಲ್ಯಾನ್ ಮಾಡಿ ಇಟ್ಕೊಂಡಾಗ ಮಾತ್ರ ಅಚ್ಚುಕಟ್ಟಾಗಿ ಆ ಒಂದು ಕೆಲಸ ಕಾರ್ಯವನ್ನು ಮುಗಿಸ್ಲಿಕ್ಕೆ ಸಾಧ್ಯ ಆಗ್ತೈತಿ. ಇಲ್ಲದೆ ಹೋದ್ರೆ ಆ ಒಂದು ಪೆಪ್ಸಿ ಕಂಪನಿ ಸ್ಟಾರ್ಟ್ ಮಾಡೋದು ಪ್ಲಾನಿಂಗ್ ಏನಾಗ್ತತಿ ಅಂತಂದ್ರೆ ಕೊಲ್ಯಾಪ್ಸ್ ಆಗ್ತತಿ ಅಂತ ಹೇಳ್ಬೋದು. ಸೊ ಹೀಗಾಗಿ ಯಾವುದೇ ಒಂದು ಕೆಲಸಕ್ಕೆ ಮುಂಚಿತವಾಗಿ ನಾವೇನು ಮಾಡೋಕ್ಕೋದು ಅದನ್ನು ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕು ಎಂಬುದನ್ನು ನಿರ್ಧರಿಸುವುದಕ್ಕೆ ಪ್ಲಾನಿಂಗ್ ಅನ್ನೋದು ಇಂಪಾರ್ಟೆಂಟ್ ಆಗೈತಿ ಅಂತ ಹೇಳ್ಬೋದು. ಸೊ ಈ ಯೋಜಿಸುವಿಕೆಯ ಮಹತ್ವ ಏನೈತಿ ಎಂಬುದನ್ನು ಇವಾಗ ನೋಡೋಣ. ಯೋಜನೆಯು ಮಾರ್ಗದರ್ಶನ ನೀಡುತ್ತದೆ ಅಂತ ಹೇಳ್ಬೋದು. ಅಂತಂದ್ರೆ ಪ್ಲಾನಿಂಗ್ ಪ್ರೊವೈಡ್ಸ್ ಡೈರೆಕ್ಷನ್. ಯೋಜನೆಯು ಸಂಸ್ಥೆಯ ಗುರಿಗಳನ್ನು ಸ್ಪಷ್ಟಪಡಿಸುತ್ತದೆ. ಇದರಿಂದ ಉದ್ಯೋಗಿಗಳಿಗೆ ತಾವು ಏನು ಮಾಡಬೇಕು ಮತ್ತು ಯಾವ ದಿಕ್ಕಿನಲ್ಲಿ ಸಾಗಬೇಕು ಎಂಬ ಅರಿವು ಮೂಡುತ್ತದೆ. ಯಾವುದೇ ಒಂದು ಸಂಸ್ಥೆ ಅಸ್ತಿತ್ವಕ್ಕೆ ಬಂದೈತಿ ಅಂತಂದ್ರೆ ಅದರದ್ದೇ ಆಗಿರ್ತಕ್ಕಂಥ ಗುರಿ ಉದ್ದೇಶಗಳನ್ನು ಹೊಂದಿರ್ತೈತಿ. ಆ ಗುರಿ ಉದ್ದೇಶಗಳನ್ನು ಸಾಧಿಸುವುದಕ್ಕಾಗಿ ಸಂಸ್ಥೆಗಳೇನಾಗಿರ್ತಾವ ಅಂದ್ರೆ ಅಸ್ತಿತ್ವಕ್ಕೆ ಬಂದಿರ್ತಾವೆ. ಸೊ ಹಾಗಾಗಿ ಯೋಜನೆಯ ಮೊದಲ ಕರ್ತವ್ಯ ಅಂತಂದ್ರೆ ಮೊದಲ ಒಂದು ಕೆಲಸ ಏನಂತಂದ್ರೆ ಆ ಸಂಸ್ಥೆಯ ಗುರಿ ಉದ್ದೇಶಗಳೇನು ಎಂಬುದನ್ನು ಸ್ಪಷ್ಟಪಡಿಸಬೇಕು. ಯಾವಾಗ ಆ ಸಂಸ್ಥೆಯ ಗುರಿ ಉದ್ದೇಶಗಳು ಸ್ಪಷ್ಟವಾಗಿ ಎಲ್ಲ ಸಿಬ್ಬಂದಿಗಳಿಗೆ
ತಿಳಿತೈತಿ. ಆ ಎಲ್ಲ ಸಿಬ್ಬಂದಿಗಳು ಆ ಗುರಿ ಉದ್ದೇಶಗಳನ್ನು ಸಾಧಿಸುವುದಕ್ಕಾಗಿ ಅದೇ ದಿಕ್ಕಿನಲ್ಲಿ ಸಾಗಿ ಅವುಗಳನ್ನು ಯಶಸ್ವಿಯಾಗಿ ಸಾಧಿಸ್ತಾರ ಅಂತ ಹೇಳ್ಬೋದು. ಅವರಿಗೆ ಒಂದು ಸಂಸ್ಥೆ ಯಾವ ಒಂದು ಉದ್ದೇಶಕ್ಕಾಗಿ ಸ್ಥಾಪನೆ ಆಗೈತೆ ಎಂಬುದು ಉದ್ಯೋಗಿಗಳಿಗೆ ಗೊತ್ತೇ ಇಲ್ಲ ಅಂತಹ ಸಂದರ್ಭದಲ್ಲಿ ಅವರು ಯಾವ ರೀತಿಯಾಗಿ ತಾನೇ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲಿಕ್ಕೆ ಸಾಧ್ಯ. ಹಾಗಾಗಿ ಸಂಸ್ಥೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಉದ್ಯೋಗಿಗಳಿಗೂ ಸಂಸ್ಥೆಯ ಗುರಿ ಉದ್ದೇಶಗಳೇನು ಎಂಬುದನ್ನು ತಿಳಿಸುವಂಥ ಕೆಲಸ ಈ ಯೋಜನೆ ಮಾಡ್ತತಿ ಅಂತ ಹೇಳ್ಬೋದು. ಸೊ ಹಾಗಾಗಿ ಅವರಿಗೆ ಉದ್ಯೋಗಿಗಳಿಗೆ ಒಂದು ಡೈರೆಕ್ಷನ್ ಸಿಗ್ತದೆ. ನಾವೊಂದು ಈ ಡೈರೆಕ್ಷನ್ನಲ್ಲಿ ಹೋದರೆ ನಮ್ಮ ಗುರಿಗಳನ್ನು ತಲುಪಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಅವರ ಮನಸ್ಸಿನಲ್ಲಿ ಮೂಡಿ ಅವರು ಅಚ್ಚುಕಟ್ಟಾಗಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿ ಆ ಒಂದು ಸಂಸ್ಥೆಯ ಬೆಳವಣಿಗೆ ಕಾರಣವಾಗ್ತಾರ ಅಂತ ಹೇಳ್ಬೋದು. ಸೊ ಹಾಗಾಗಿ ಯೋಜನೆಯ ಮೊದಲ ಮಹತ್ವ ಏನಂತಂದ್ರೆ ಯೋಜನೆಯು ಮಾರ್ಗದರ್ಶನ ನೀಡುತ್ತದೆ ಅಂತಂದ್ರೆ ಇದು ಒಂದು ಡೈರೆಕ್ಷನ್ ಅನ್ನ ನೀಡ್ತೈತಿ ಉದ್ಯೋಗಿಗಳಿಗೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್, ಯೋಜಿಸುವಿಕೆಯು ಅನಿಶ್ಚಿತತೆಯ ಅಪಾಯವನ್ನ ಕಡಿಮೆ ಮಾಡುತ್ತದೆ. ಅಂದ್ರೆ ಪ್ಲಾನಿಂಗ್ ರೆಡ್ಯೂಸಸ್ ದಿ ರಿಸ್ಕ್ ಆಫ್ ಅನ್ಸರ್ಟನಿಟಿ. ಭವಿಷ್ಯವು ಅನಿಶ್ಚಿತವಾಗಿದೆ, ಆದರೆ ಯೋಜಿಸುವಿಕೆಯು ಮೂಲಕ ಮುಂದೆ ಬರಬಹುದಾದ ಬದಲಾವಣೆಗಳನ್ನು ಮತ್ತು ಸವಾಲುಗಳನ್ನು ಮೊದಲೇ ಊಹಿಸಿ ಅವುಗಳನ್ನು ಎದುರಿಸಲು ಸಿದ್ಧತೆ ಮಾಡಿಕೊಳ್ಳಬಹುದು. ಅಂತಂದ್ರೆ ಇವಾಗ ಫ್ಯೂಚರ್ ಅಂತಕ್ಕಂಥದ್ದೇನು ಅನ್ಸರ್ಟನಿಟಿಯನ್ನು ಹೊಂದೈತಿ, ಅದನ್ನು ನಾವು ಪ್ರಿಡಿಕ್ಟ್ ಮಾಡ್ಬೋದು, ಈ ರೀತಿ ಆಗುತ್ತಾ ಅಂತ ಹೇಳ್ಬೋದು. ಬಟ್ ಹೀಗೆ ಆಗುತ್ತಾ ಅಂತಕ್ಕಂಥದ್ದನ್ನು ಹೇಳಿಕೆ ಸಾಧ್ಯವಾಗುವುದಿಲ್ಲ. ಹಾಗಾಗಿ ಆ ಅನಿಶ್ಚಿತವಾಗಿರ್ತಕ್ಕಂಥ ಭವಿಷ್ಯವನ್ನ ನಾವು ಯಾವ ರೀತಿಯಾಗಿ ಅದನ್ನ ಕಂಟ್ರೋಲ್ ಮಾಡಬಹುದು ಅಂತಂದ್ರೆ ನಾವು ಯಾವಾಗ ಪ್ರಾಪರ್ ಆಗಿ ಪ್ಲಾನಿಂಗ್ ಮಾಡ್ತೇವಲ್ಲ ಆವಾಗ ಆ ಅನಿಶ್ಚಿತವಾಗಿರ್ತಕ್ಕಂಥ ಭವಿಷ್ಯವನ್ನು ಸಹಿತ ನಾವೇನು ಮಾಡ್ಬೋದು, ಕಂಟ್ರೋಲ್ ಮಾಡ್ಬೋದು. ಅಂತಂದ್ರೆ ನಾವು ಇವಾಗ ಯೋಜನೆಯನ್ನ ಪ್ಲಾನಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಒಂದೇ ಪ್ಲಾನ್ ಮಾಡಿ ಇಟ್ಕೊಂಡ್ರೆ ನಡೆಯುವುದಿಲ್ಲ. ಅಂತಂದ್ರೆ ನಾವು ಅದಕ್ಕೆ ಅಡಿಷನಲ್ ಆಗಿ ಇನ್ನೊಂದು ಪ್ಲಾನ್, ಎ ಪ್ಲಾನ್ ವರ್ಕ್ ಆಗ್ಲಿಕ್ಕೆ ಅಂದ್ರೆ ಬಿ ಪ್ಲಾನ್ ಐತಪ್ಪ ಅಂತಕ್ಕಂಥ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡು ನಾವು ಯೋಜನೆಯನ್ನ ರೂಪಿಸ್ಬೇಕು. ಅಂದಾಗ ಮಾತ್ರ ಏನಾಗ್ತೈತಿ, ಒಂದು ಸಂಸ್ಥೆ ಯಶಸ್ವಿಯಾಗಿ ರನ್ ಆಗುತ್ತೆ ಅಂತ ಹೇಳ್ಬೋದು. ಯಾವಾಗ ಕರೋನಾ ಅಂತಕ್ಕಂಥ ಒಂದು ಮಹಾಮಾರಿ ಆವರಿಸ್ಕೊಂತು ಅವಾಗ ಏನು ಮಾಡಿದ್ರು ಅಂತಂದ್ರೆ ಎಲ್ಲ ಬಿಸ್ನೆಸ್ಗಳು ಕುಂಠಿತವಾಗಿಬಿಟ್ಟು ಅವಾಗ ಏನು ಮಾಡಿದ್ರು, ಎಲ್ಲರೂ ಪ್ಲಾನಿಂಗ್ ಅವ್ರ ಮೈಂಡ್ನಲ್ಲಿ ಅವರ ಪ್ಲಾನಿಂಗ್ಗಳು ಚೇಂಜಸ್ ಆಗಕ್ಕುಂತು. ಅಂತಂದ್ರೆ ಈಗ ಜನರು ಯಾರು ಮನೆ ಬಿಟ್ಟೆ ಹೊರಗೆ ಬರಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ಸಂದರ್ಭದಲ್ಲಿ ಕಂಪನಿಗಳು ಏನು ಮಾಡಿದ್ರು, ಪ್ಲಾನಿಂಗ್ ಮಾಡಿದ್ರು. ಅವಾಗ ಆನ್ಲೈನ್ನಲ್ಲಿ ಏನು ಮಾಡಿದ್ರು, ಜನ ಬುಕ್ಕಿಂಗ್ ಮಾಡಂತಾರೆ. ಎಲ್ಲ ತಮಗೆ ಯಾವ್ಯಾವ ವಸ್ತುಗಳು ಬೇಕಲ್ಲ ಅವುಗಳನ್ನು ಆನ್ಲೈನಿನಲ್ಲಿ ಏನು ಮಾಡಂತಾರೆ ಅಂದ್ರೆ ಬುಕ್ಕಿಂಗ್ ಮಾಡಂತಾರೆ. ಅವಾಗ ಆನ್ಲೈನ್ ಅಂತಕ್ಕಂಥದ್ದು ಜಾಸ್ತಿ ಏನಾಯಿತು ಅಂತಂದ್ರೆ ಆನ್ಲೈನ್ ಮಾರ್ಕೆಟಿಂಗ್ ಅಂತಕ್ಕಂಥದ್ದು ಜಾಸ್ತಿ ಒಂದು ಪ್ರಚುರ ಪಡ್ಕೊಳ್ತು, ಅಂದ್ರೆ ಮುನ್ನಡೆಗೆ ಬಂತು ಅಂತ ಹೇಳ್ಬೋದು. ಸೊ ಎಲ್ಲ ಬಿಸ್ನೆಸ್ಗಳು ಈಗೇನು ಬಿಡಪ್ಪ ಕರೋನಾ ಐತಿ ಎಲ್ಲ ಡೌನ್ ಆಗ್ತಾ ಇದೆ ಅಂತೇಳಿ ಬಿಸ್ನೆಸ್ ಮ್ಯಾನ್ಗಳು ಸುಮ್ಮನೆ ಕೈ ಕಟ್ಕೊಂಡು ಕೂತಿದ್ರು ಅಂತಂದ್ರೆ ಅವರು ಲಾಭ ಗಳಿಸಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಸೊ ಅವರು ಎಡಿಷನಲ್ ಆಗಿ ಏನು ಮಾಡಿದ್ರು ಅಂತಂದ್ರೆ ಆನ್ಲೈನ್ ಬಿಸ್ನೆಸ್ಗೆ ಏನಾದರೂ ಆನ್ಲೈನ್ ಬಿಸ್ನೆಸ್ಸನ್ನು ಅಡಾಪ್ಟ್ ಮಾಡಿಕೊಂಡು ಆನ್ಲೈನಿನಲ್ಲಿ ತಮ್ಮ ವಸ್ತುಗಳನ್ನು ಮಾರಾಟ ಮಾಡಲಿಕ್ಕೆ ಸಿದ್ಧವಾದರು ಅಂತ ಹೇಳ್ಬೋದು. ಈ ರೀತಿಯಾಗಿ ಒಂದು ಪ್ಲ್ಯಾನ್ ವರ್ಕ್ ಆಗ್ಲಿಕ್ಕೆ ಅಂತಂದರೆ ಇನ್ನೊಂದು ಪ್ಲ್ಯಾನ್ ನಮ್ಮ ಕಡೆ ಇದ್ದಾಗ ಆ ಪ್ಲ್ಯಾನಿನ ಮುಖಾಂತರ ನಮ್ಮ ವ್ಯವಹಾರವನ್ನು ಮುನ್ನಡೆಸಬಹುದು ಅಂತ ಹೇಳ್ಬೋದು. ಇನ್ನು ಮೂರನೇದ್ದು ಯೋಜನೆಯು ಅತಿ ವ್ಯಾಪಿಸಿದ ಮತ್ತು ವ್ಯರ್ಥ ಚಟುವಟಿಕೆಗಳನ್ನು ಕಡಿಮೆ ಮಾಡುತ್ತದೆ ಅಂತ ಹೇಳ್ಬೋದು. ಪ್ಲಾನಿಂಗ್ ರೆಡ್ಯೂಸಸ್ ದ ಓವರ್ಲ್ಯಾಪಿಂಗ್ ಆ್ಯಂಡ್ ವೇಸ್ಟ್ಫುಲ್ ಆಕ್ಟಿವಿಟೀಸ್. ಯಾರು ಏನು ಮಾಡಬೇಕು ಎಂಬುದನ್ನು ಸ್ಪಷ್ಟಪಡಿಸುವುದರಿಂದ ಕೆಲಸದಲ್ಲಿ ಗೊಂದಲವಿರುವುದಿಲ್ಲ ಮತ್ತು ಸಮಯ ಅಥವಾ ಸಂಪನ್ಮೂಲಗಳ ವ್ಯರ್ಥವಾಗುವುದಿಲ್ಲ. ಅಂತಂದ್ರೆ ಇವಾಗ ನಾವು ಪ್ರಾಪರ್ ಆಗಿ ಪ್ಲಾನಿಂಗ್ ಮಾಡ್ಕೊಂಡಿದ್ದೀವಿ, ಯಾರು ಯಾವ ಕೆಲಸಗಳನ್ನು ಮಾಡಬೇಕು. ಇವಾಗ ಆರ್ಗನೈಸೇಷನ್ನಲ್ಲಿ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್, ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್, ಈ ರೀತಿಯಾಗಿರ್ತಕ್ಕಂಥ ಮ್ಯಾನೇಜ್ಮೆಂಟ್ಸ್ ಸ್ಟೆಪ್ಸ್ ಅದಾವು, ಅಂದ್ರೆ ನಿರ್ವಹಣಾ ಹಂತಗಳದಾವು. ಆ ಎಲ್ಲ ನಿರ್ವಹಣಾ ಹಂತದಲ್ಲಿ ಪ್ರತಿಯೊಬ್ಬರು ಯಾವ ಕೆಲಸಗಳನ್ನು ನಿರ್ವಹಿಸಬೇಕು ಎಂಬುದನ್ನು ಪೂರ್ವ ನಿರ್ಧರಿತವಾಗಿ ನಿರ್ಧರಿಸಿ ಅವರಿಗೆ ನಾವೊಂದು ಡೈರೆಕ್ಷನ್ ಮಾಡಿದಾಗ ಏನಾಗ್ತೈತಿ ಅಂತಂದ್ರೆ ಅವರು ತಮ್ಮ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾರೆ ಅಂತ ಹೇಳ್ಬೋದು. ಇದರಿಂದ ಯಾವುದೇ ಒಂದು ಕೆಲಸದ ಓವರ್ಲ್ಯಾಪಿಂಗ್ ಆಗೋದಿಲ್ಲ. ಅಂತಂದ್ರೆ ಬೇಡದೇ ಆಗಿರ್ತಕ್ಕಂಥ ಕೆಲಸಗಳನ್ನು ಯಾರೂ ಮಾಡೋದಿಲ್ಲ. ಅವರಿಗೆ ಪ್ರಾಪರ್ ಆಗಿ ಒಂದು ಪ್ಲಾನ್ ಇರೋದ್ರಿಂದ ಅವರು ಯಾವ ಕೆಲಸವನ್ನು ನಿರ್ವಹಿಸಬೇಕು ಎಂಬುದನ್ನು ಮೊದಲೇ ನಿರ್ಧಾರ ಮಾಡಿರೋದ್ರಿಂದ
ಆ ಎಲ್ಲ ಕೆಲಸಗಳನ್ನು ಅವರು ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಸಂಪನ್ಮೂಲದ ಅಪವ್ಯಯನೂ ಆಗೋದಿಲ್ಲ, ಅಂದ್ರೆ ದುರ್ಬಳಕೆ ಆಗುವುದಿಲ್ಲ. ಎಲ್ಲ ಸಂಪನ್ಮೂಲಗಳು ಸಮರ್ಥವಾಗಿ ಬಳಕೆ ಆಗ್ತಾವ. ಇದರಿಂದ ಒಂದು ಆರ್ಗನೈಸೇಷನ್ಗೆ ಹೆಚ್ಚಿನ ಪ್ರಮಾಣದ ಲಾಭ ಹರಿದು ಬರ್ತತಿ ಅಂತ ಹೇಳ್ಬೋದು. ಸೊ ಹಾಗಾಗಿ ಯೋಜನೆಯು ಅತಿ ವ್ಯಾಪಿಸಿದ ಮತ್ತು ವ್ಯರ್ಥ ಚಟುವಟಿಕೆಗಳನ್ನು ಕಡಿಮೆ ಮಾಡ್ತತಿ ಅಂತ ಹೇಳ್ಬೋದು. ಇನ್ನು 4ನೇದ್ದು, ಯೋಜನೆ ಹೊಸ ಕಲ್ಪನೆಗಳಿಗೆ ಅವಕಾಶವನ್ನು ಒದಗಿಸುತ್ತದೆ. ಪ್ಲಾನಿಂಗ್ ಪ್ರೊವೈಡ್ಸ್ ಇನೋವೇಟಿವ್ ಐಡಿಯಾಸ್. ಇಟ್ ಮೀನ್ಸ್ ಯೋಜಿಸುವಿಕೆಯು ವ್ಯವಸ್ಥಾಪಕರಿಗೆ ಆಳವಾಗಿ ಯೋಚಿಸಲು ಪ್ರೇರೇಪಿಸುತ್ತದೆ. ಇದು ಹೊಸ ಹೊಸ ಐಡಿಯಾಗಳು ಅಥವಾ ಸೃಜನಶೀಲ ಕ್ರಮಗಳನ್ನು ಕೈಗೊಳ್ಳಲು ದಾರಿಯಾಗುತ್ತದೆ ಅಂತ ಹೇಳ್ಬೋದು. ಅಂತಂದ್ರೆ ಇವಾಗ ಪ್ಲಾನಿಂಗ್ ಅಂತಕ್ಕಂಥದ್ದು ವಿಭಿನ್ನವಾಗಿ ಯೋಚಿಸಲು ವ್ಯವಸ್ಥಾಪಕರಿಗೆ ಇದೇನು ಮಾಡ್ತದಂದ್ರೆ ಪ್ರೇರೇಪಣೆ ಮಾಡ್ತತಿ ಅಂತ ಹೇಳ್ಬೋದು. ಯಾಕಂತಂದ್ರೆ ಯೋಜಿಸುವಿಕೆಯಿಂದ ಪ್ರತಿಯೊಬ್ಬರು ಆಕ್ಟಿವ್ ಆಗಿ ಏನು ಮಾಡ್ತಾರೆ, ಕೆಲಸ ಕಾರ್ಯಗಳಲ್ಲಿ ತೊಡಕೊಳ್ತಾರೆ. ಇವಾಗ ಪ್ರತಿಯೊಬ್ಬರು ಏನು ಮಾಡ್ತಿದ್ದಾರೆ ಅಂತಂದ್ರೆ ಡಿಸ್ಕೌಂಟನ್ನು ನೀಡಿ ತಮ್ಮ ವಸ್ತುಗಳನ್ನು ಪ್ರಚಾರ ಮಾಡ್ತಿದ್ದಾರ ಅಂತಂದ್ರೆ ಸೇಲ್ ಮಾಡ್ತಿದ್ದಾರ ಅಂತಕ್ಕಂಥ ಸಂದರ್ಭದಲ್ಲಿ ನಾವು ಯಾವ ರೀತಿಯಾಗಿರ್ತಕ್ಕಂಥ ತಂತ್ರಗಳನ್ನು ಹೆಣೆಯಬೇಕು ಮತ್ತು ಯಾವ ರೀತಿಯಾಗಿರ್ತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ಸ್ಟ್ರಾಟಜೀಸ್ಗಳನ್ನು ನಮ್ಮ ಒಂದು ಆರ್ಗನೈಸೇಷನ್ಗೆ ಬಳಸ್ಕೊಳ್ಬೇಕು ಎಂಬುದನ್ನು ಅವರು ಇನ್ನೋವೇಟಿವ್ ಆಗಿ ಥಿಂಕ್ ಮಾಡಲಿಕ್ಕೆ ಏನಾಗ್ತೈತಿ ಅಂತಂದ್ರೆ ಇಲ್ಲಿ ಬಹಳಷ್ಟು ಅವಕಾಶ ಇರ್ತತಿ ಅಂತ ಹೇಳ್ಬೋದು. ಆ ರೀತಿಯಾಗಿ ಮಾಡಿದರೆ ಮಾತ್ರ ಒಂದು ಆರ್ಗನೈಸೇಷನ್ ಉತ್ತಮವಾಗಿ ಬೆಳವಣಿಗೆ ಹೊಂದೈತಿ. ಇವಾಗ ಹಳೆ ಟ್ರೆಡಿಷ್ನಲ್ ಆಗಿರ್ತಕ್ಕಂಥ ಒಂದು ಸಂಪ್ರದಾಯವನ್ನು ಫಾಲೋ ಮಾಡಿಕೊಂಡು ನಾವೇನು ಮಾಡೋಕ್ಕಾಗಲ್ಲ, ಪ್ಲಾನಿಂಗನ್ನು ಮಾಡಲಿಕ್ಕೆ ಆಗೋದಿಲ್ಲ. ಇವಾಗ ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಹೊಸ ವಿಭಿನ್ನ ತಂತ್ರಗಳನ್ನು ನಾವು ಅಳವಡಿಸಿಕೊಂಡು ನಮ್ಮ ಒಂದು ಪ್ರಾಡಕ್ಟ್ಗಳನ್ನು ಇನೋವೇಟಿವ್ ಆಗಿ ರೆಡಿ ಮಾಡಿ ಮಾರ್ಕೆಟಿಗೆ ಬಿಟ್ಟಾಗ ಅವುಗಳೇನಾಗ್ತಾವ ಅಂತಂದ್ರೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಸೇಲ್ ಆಗ್ತಾವ ಅಂತ ಹೇಳ್ಬೋದು. ಇಲ್ಲಿ ಇವಾಗ ಇದ್ದಂಗೆ ಟ್ರೆಂಡ್ ಇನ್ನೊಂದಿಷ್ಟು ದಿನಕ್ಕೆ ಇರ್ತತಿ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದ್ರೆ ಜನಕ್ಕೆ ಏನು ಬೇಕು, ಹೊಸದಾಗಿರೋದನ್ನು ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಇವಾಗ ಹಲವಾರು ಬಿಸ್ನೆಸ್ಗಳು ಇವಾಗ ಏನದಾವ ಅಂತಂದ್ರೆ ಅವೈಲೇಬಲ್ ಇರೋದ್ರಿಂದ ದಿನದಿಂದ ದಿನಕ್ಕೆ ಏನಾಗ್ತದೆ ಅಂದ್ರೆ ಇನೋವೇಟಿವ್ ಪ್ರಾಡಕ್ಟ್ಸ್ ಎಲ್ಲ ಬಹಳಷ್ಟು ಏನಾಗ್ತಾವೆ ಅಂದ್ರೆ ಮಾರ್ಕೆಟಿಗೆ ಇಂಟ್ರೊಡ್ಯೂಸ್ ಆಗ್ತಾ ಇರ್ತಾವೆ. ಸೊ ಅಂಥ ಸಂದರ್ಭದಲ್ಲಿ ನಾವು ಏನು ಮಾಡ್ಬೇಕಂತಂದ್ರೆ ಒಂದು ಇನೋವೇಟಿವ್ ಆಗಿರ್ತಕ್ಕಂಥ ಅಂದ್ರೆ ಹೊಸ ರೀತಿಯಾಗಿರ್ತಕ್ಕಂಥ ಉತ್ಪನ್ನವನ್ನು ರೆಡಿ ಮಾಡಲಿಕ್ಕೆ ಯಾವಾಗಲೂ ನಾವೇನು ಮಾಡಬೇಕು, ಸಿದ್ಧವಾಗಿರ್ಬೇಕು. ಅಂದಾಗ ಮಾತ್ರ ಏನಾಗ್ತೈತಿ, ಬಿಸ್ನೆಸ್ ಡೆವಲಪ್ಮೆಂಟ್ ಆಗ್ತೈತಿ ಅಂತ ಹೇಳ್ಬೋದು. ಸೊ ಅದಕ್ಕೆ ಹೇಳೋದು, ಯೋಜನೆಯು ಹೊಸ ಕಲ್ಪನೆಗಳಿಗೆ ಅವಕಾಶವನ್ನು ಒದಗಿಸುತ್ತದೆ ಅಂತ ಹೇಳ್ಬೋದು. ಇದು ಯಾವಾಗ ಸಾಧ್ಯ ಆಗ್ತೈತಿ, ಯಾವಾಗ ನಾವು ಪ್ರಾಪರ್ ಆಗಿ ಪ್ಲಾನಿಂಗ್ ಮಾಡಿ ಇಟ್ಕೊಂಡಿರ್ತೀವಿ. ನಮ್ಮ ಪ್ಲಾನ್ ವರ್ಕ್ ಆಗ್ತಾ ಇದೆ ಇಲ್ಲೋ ಎಂಬುದನ್ನು ನಾವು ತಿಳ್ಕೊಂಡಾಗ ನಮ್ಗೆ ಅರ್ಥ ಆಗ್ತೈತಿ, ಇಲ್ಲ ನಮ್ಮ ಪ್ಲಾನ್ ಈ ರೀತಿಯಾಗಿ ವರ್ಕ್ ಆಗ್ತಾ ಇಲ್ಲ, ನಾವು ಪ್ರಾಡಕ್ಟನ್ನು ಲಾಂಚ್ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಎಲ್ಲ ರೀತಿಯಾಗಿರ್ತಕ್ಕಂಥ ಹೊಸ ಅಂಶಗಳನ್ನು ಅಳವಡಿಸಿಕೊಂಡು ನಾವೇನು ಮಾಡಬೇಕು, ನಮ್ಮ ಪ್ರಾಡಕ್ಟನ್ನು ರೀಲಾಂಚ್ ಮಾಡಬೇಕು ಅನ್ನೋದು ನಮ್ಮ ತಲೆಗೆ ಮೂಡ್ತತಿ ಅಂತ ಹೇಳ್ಬೋದು. ಅದು ಯಾವಾಗ ನಾವು ಪ್ರಾಪರ್ ಆಗಿ ಪ್ಲಾನ್ ಮಾಡಿದಾಗ ಮಾತ್ರ. ಇನ್ನು ನೆಕ್ಸ್ಟ್ ಬರುವಂಥದ್ದು, ಯೋಜಿಸುವಿಕೆಯು ನಿರ್ಣಯ ಕೈಗೊಳ್ಳಲು ಅನುವು ಮಾಡುತ್ತದೆ ಅಂತ ಹೇಳ್ಬೋದು. ಪ್ಲಾನಿಂಗ್ ಫೆಸಿಲಿಟೇಟ್ಸ್ ಡಿಸಿಷನ್ ಮೇಕಿಂಗ್. ನಿರ್ಣಯ ಕೈಗೊಳ್ಳುವಿಕೆಯು ಲಭ್ಯವಿರುವ ಪರ್ಯಾಯ ಕಾರ್ಯಮಾರ್ಗಗಳನ್ನು ವಿಶ್ಲೇಷಿಸಿ ಉತ್ತಮವಾದ ಕಾರ್ಯವಿಧಾನವನ್ನು ಆಯ್ಕೆ ಮಾಡುವ ಪ್ರಕ್ರಿಯೆಯಾಗಿದೆ. ಯೋಜನೆಯ ವಿಧಗಳಾದ ಉದ್ದೇಶಗಳು, ನೀತಿ, ಕಾರ್ಯವಿಧಾನ ಮತ್ತು ವಿಧಾನಗಳು ವ್ಯವಸ್ಥಾಪಕರಿಗೆ ಪ್ರತಿಯೊಂದು ಪರ್ಯಾಯ ಕಾರ್ಯಮಾರ್ಗಗಳನ್ನು ಅವಲೋಕಿಸಿ ವಿವೇಕಯುಕ್ತವಾದ ನಿರ್ಧಾರವನ್ನು ಕೈಗೊಳ್ಳಲು ಮಾರ್ಗದರ್ಶನ ನೀಡುತ್ತದೆ ಅಂತ ಹೇಳ್ಬೋದು. ಪ್ಲಾನಿಂಗ್ ಅಂತಕ್ಕಂಥದ್ದು ಒಂದು ನಿರ್ಣಯ ಕೈಗೊಳ್ಳಲಿಕ್ಕೆ ಏನು ಮಾಡ್ತತಿ ಅಂತಂದ್ರೆ ಮಾರ್ಗದರ್ಶನವನ್ನು ನೀಡ್ತತಿ ಅಂತ ಹೇಳ್ಬೋದು. ಯಾಕಂತಂದ್ರೆ ಇವಾಗ ಲಭ್ಯವಿರ್ತಕ್ಕಂಥ ಎಲ್ಲ ಕಾರ್ಯಮಾರ್ಗಗಳನ್ನು ನಾವೇನು ಮಾಡಬೇಕು, ವಿಶ್ಲೇಷಣೆ ಮಾಡಿ ನೋಡಿದಾಗ ನಮಗೆ ಸೂಟೇಬಲ್ ಆಗುವಂಥ ಒಂದು ಪ್ಲಾನನ್ನು ನಾವೇನು ಮಾಡಬೇಕು, ಚಾಯ್ಸ್ ಮಾಡಬೇಕಾಗೈತಿ. ಅದರಿಂದ ಅಂದಾಗ ಮಾತ್ರ ನಾವೇನು ಮಾಡ್ಬೋದು, ಗುರಿ ತಲುಪ್ಬೋದು. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಇವಾಗ ನಾವು ಡೆಲ್ಲಿಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅಂತಂದಾಗ ಡೆಲ್ಲಿಗೆ ನಾವು ಯಾವ ರೀತಿಯಾಗಿ ಹೋಗಿ ರೀಚ್ ಆಗ್ಬೋದು, ನಾವೇನು ಮಾಡ್ಬೋದು, ಕಾಲ್ನಡಿಗೆ ಮುಖಾಂತರ ರೀಚ್ ಆಗ್ಬೋದು, ಅಥವಾ ಸೈಕಲನ್ನು ತಗೊಂಡು ನಾವೇನು ಮಾಡ್ಬೋದು, ರೀಚ್ ಆಗ್ಬೋದು. ಬಸ್ಸಿನ ಮೂಲಕ ಅದು ಹೋಗಿ ನಾವು ರೀಚ್ ಆಗ್ಬೋದು, ಅಥವಾ ನಾವು ಟ್ರೈನಿನ ಮೂಲಕ ಆದರೂ ಹೋಗ್ಬೋದು, ಅಥವಾ ನಾವು ಏರೋಪ್ಲೇನ್ ಮುಖಾಂತರ ಹೋಗ್ಬೋದು. ಇದು ಎದ್ರ ಮೇಲೆ ಡಿಪೆಂಡ್ ಆಗಿರ್ತೈತೆ ಅಂತಂದ್ರೆ ನಮ್ಮಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಸಂಪನ್ಮೂಲಗಳು ಲಭ್ಯವಾದವ ಮತ್ತು ನಮಗೆ ಎಷ್ಟೊಂದು ಟೈಮ್ ನಮ್ಮ ಹತ್ರ ಇದೆ,
ಮತ್ತು ನಾವು ಯಾವ ಒಂದು ಸಮಯಕ್ಕೆ ಅಲ್ಲಿ ಸರಿಯಾಗಿ ಹೋಗಿ ತಲುಪಬೇಕು, ಇದೆಲ್ಲ ಅಂಶಗಳನ್ನು ನಾವೇನು ಮಾಡ್ಬೋದು ತಲೆಯಲ್ಲಿಟ್ಕೊಂಡು ಸರಿಯಾಗಿರ್ತಕ್ಕಂಥ ಒಂದು ನಿರ್ಧಾರವನ್ನು ಮಾಡಲಿಕ್ಕೆ ಪ್ಲ್ಯಾನಿಂಗ್ ಅಂತಕ್ಕಂಥದ್ದು ಹೆಲ್ಪ್ ಮಾಡ್ತೈತಿ. ಯಾವಾಗ ನಮಗೆ ಇವಿಷ್ಟು ಅಂದರೆ ಇವಿಷ್ಟು ವೇ ಮುಖಾಂತರ ನಾವು ಹೋಗ್ಬೋದು ಅಂತಕ್ಕಂಥದ್ದು ತಿಳಿತೈತೆ ಅಂದ್ರೆ ನಾವು ಪ್ಲ್ಯಾನ್ ಮಾಡಿದಾಗ ಮಾತ್ರ. ಸುಮ್ಮನೆ ಹಾಗೆ ನಾವು ಡೆಲ್ಲಿಗೆ ಹೋಗ್ಬೇಕು ಹೇಗಾದರೂ ಹೋಗೋದಲ್ಲ. ನಮ್ಮ ಕಡೆ ಅವೈಲೇಬಲ್ ಇರ್ತಕ್ಕಂಥ ಸಂಪನ್ಮೂಲಗಳನ್ನು ಅವಲೋಕನ ಮಾಡಿ ನಾವೇನು ಮಾಡ್ಬೇಕು ಅಂತಂದ್ರೆ ಅಲ್ಲಿ ಆ ಒಂದು ಕೆಲಸವನ್ನು ನಾವು ನಿರ್ವಹಿಸ್ಬೇಕು. ಇವಾಗ ನನ್ನ ಕಡೆ ಏನಪ್ಪ ಜಾಸ್ತಿ ಹಣ ಐತಿ, ನನಗೆ ಶಾರ್ಟ್ ಟೈಮ್ ಐತಿ, ಅದ್ರೊಳಗೆ ನಾನು ರೀಚ್ ಆಗ್ಬೇಕು ಅಂತಂದ್ರೆ ನಾವು ಪ್ಲೇನಿನ ಮುಖಾಂತರ ಹೋಗ್ಬೋದು. ಪ್ಲೇನ್ ಭಾಳ ಫಾಸ್ಟಾಗಿ ಹೋಗ್ತೈತಿ. ನಮ್ಮ ಹತ್ರ ನಾವು ಹಣ ಕೊಟ್ಟು ಟಿಕೆಟನ್ನ ಬುಕ್ ಮಾಡೋದ್ರಿಂದ ನಾವಲ್ಲಿ ಅತಿ ಕಡಿಮೆ ಸಮಯದಲ್ಲಿ ಏನು ಮಾಡ್ಬೋದು, ಡೆಲ್ಲಿಗೆ ಹೋಗಿ ರೀಚ್ ಆಗ್ಬೋದು. ಅದೇ ರೀತಿ ಇನ್ನೊಂದು, ಇಲ್ಲ ನನ್ನ ಕಡೆ ಹಣ ಜಾಸ್ತಿ ಇಲ್ಲ, ಟೈಮ್ ತೊಗೊಂಡ್ರು ನಡೀತೈತಿ ಪರವಾಗಿಲ್ಲ ಅಂತಂದ್ರೆ ನಾನು ಟ್ರೈನಿನ ಮುಖಾಂತರನೂ ಹೋಗ್ಬೋದು. ಈ ರೀತಿಯಾಗಿ ನಮ್ಮ ಕಡೆ ಏನು ಸಂಪನ್ಮೂಲಗಳು ಅವೈಲೇಬಲ್ ಅದಾವು ಅಂತಕ್ಕಂಥದ್ದನ್ನು ತಲೆಯಲ್ಲಿ ಇಟ್ಕೊಂಡು ಪ್ರತಿಯೊಂದು ಆ್ಯಂಗಲ್ನಲ್ಲಿ ಥಿಂಕ್ ಮಾಡಿ ಅದರಲ್ಲಿ ಯಾವುದು ನಮಗೆ ಬೆಸ್ಟ್ ಸೂಟೇಬಲ್ ಆಗ್ತಕ್ಕಂಥದ್ದನ್ನು ಚೂಸ್ ಮಾಡಲಿಕ್ಕೆ ಪ್ಲಾನಿಂಗು ಹೆಲ್ಪ್ಫುಲ್ ಆಗೈತಿ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬರುವಂಥದ್ದು, ಯೋಜಿಸುವಿಕೆಯು ನಿಯಂತ್ರಣಕ್ಕಾಗಿ ಅಗತ್ಯವಾದ ಕಾರ್ಯಪ್ರಮಾಣವನ್ನು ಸ್ಥಾಪಿಸುತ್ತದೆ. ಪ್ಲಾನಿಂಗ್ ಎಸ್ಟಾಬ್ಲಿಷಸ್ ಸ್ಟ್ಯಾಂಡರ್ಡ್ಸ್ ಫಾರ್ ಕಂಟ್ರೋಲಿಂಗ್ ಅಂತ ಹೇಳ್ಬೋದು. ಯೋಜಿಸುವಿಕೆಯು ನಿಯಂತ್ರಣಕ್ಕೆ ಅನುವು ಮಾಡುತ್ತದೆ. ಇದು ಸಂಸ್ಥೆಯ ಪ್ರತಿಯೊಬ್ಬ ನೌಕರರಿಗೆ ಮತ್ತು ಪ್ರತಿಯೊಂದು ವಿಭಾಗಕ್ಕೆ ಗುರಿಯನ್ನು ಅಥವಾ ಕಾರ್ಯ ಪ್ರಮಾಣಗಳನ್ನು ನಿರ್ಧರಿಸುತ್ತದೆ. ಇದು ಪ್ರತಿಯೊಬ್ಬ ನೌಕರರ ಮತ್ತು ವಿಭಾಗದ ವಾಸ್ತವಿಕ ಕಾರ್ಯ ಪ್ರಗತಿಯನ್ನು ನಿರ್ಧರಿಸಿದ ಕಾರ್ಯ ಪ್ರಮಾಣದೊಂದಿಗೆ ಹೋಲಿಕೆ ಮಾಡಲು ಸಹಾಯ ಮಾಡುತ್ತದೆ ಅಂತ ಹೇಳ್ಬೋದು. ಪ್ಲಾನಿಂಗ್ ಅಂತಕ್ಕಂಥದ್ದು ನಿಯಂತ್ರಿಸುವುದಕ್ಕಾಗಿ ಅಗತ್ಯವಾಗೈತಿ ಅಂತ ಹೇಳ್ಬೋದು. ಯಾಕಂತಂದ್ರೆ ಇವಾಗ ನಾವು ಪ್ರಾಪರ್ ಆಗಿ ಒಂದು ಪ್ಲಾನ್ ಮಾಡಿ ಇಟ್ಕೊಂಡಿರ್ತೀವಿ. ಈ ರೀತಿಯಾಗಿ ಇವಾಗ ಈ ಒಂದು ಮಂತ್ನಲ್ಲಿ ನಾವು 50,000 ಪ್ರಾಡಕ್ಟ್ಗಳನ್ನು ನಾವೇನು ಮಾಡ್ಬೇಕು, ರೆಡಿ ಮಾಡಿ ಮಾರ್ಕೆಟ್ನಲ್ಲಿ ಸೇಲ್ ಮಾಡ್ತೇವೆ ಅಂತಕ್ಕಂಥದ್ದನ್ನು ನಾವೇನು ಮಾಡೀವಿ, ಒಂದು ಪ್ಲಾನಿಂಗನ್ನು ಹಾಕೊಂಡಿದ್ದೀವಿ. ಸೊ 50,000 ಪ್ರಾಡಕ್ಟ್ಗಳನ್ನು ನಾವೇನು ಮಾಡ್ತೀವಿ, ರೆಡಿ ಮಾಡಿ ಮಾರಾಟ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹಾಕೊಂಡಾಗ ಈ ಒಂದು ತಿಂಗಳ ಅವಧಿಯ ನಂತರ, ಒಂದು ತಿಂಗಳ ಅವಧಿ ಮುಗಿದ ನಂತರ ನಾವು ಎಷ್ಟು ಪ್ರಮಾಣದ ಒಂದು ಪ್ರಾಡಕ್ಟ್ಗಳನ್ನು ರೆಡಿ ಮಾಡಿ ಮಾರ್ಕೆಟ್ನಲ್ಲಿ ಸೇಲ್ ಮಾಡಿದ್ದೀವಿ. ಇಲ್ಲಿ ನಾವು ಏನು ಮಾಡಿದ್ದೀವಿ, 45,000 ಪ್ರಾಡಕ್ಟ್ಗಳನ್ನು ರೆಡಿ ಮಾಡಿ ಮಾರ್ಕೆಟ್ನಲ್ಲಿ ಸೇಲ್ ಮಾಡಿದ್ದೀವಿ. ಇನ್ನು 5,000 ಪ್ರಾಡಕ್ಟ್ಗಳನ್ನು ನಮಗೆ ರೆಡಿ ಮಾಡಲಿಕ್ಕೆ ಆಗಲಿಲ್ಲ. ಯಾಕೆ ಆಗಲಿಲ್ಲ ಅಂತಕ್ಕಂಥದ್ದನ್ನು ನಾವು ಫೈಂಡ್ ಔಟ್ ಮಾಡಲಿಕ್ಕೆ ಪ್ಲಾನಿಂಗ್ ಅನ್ನೋದು ಹೆಲ್ಪ್ಫುಲ್ ಆಗಿ ನಮಗೆ ಕೆಲಸ ಮಾಡ್ತೈತಿ ಅಂತ ಹೇಳ್ಬೋದು. ಯಾಕಂತಂದ್ರೆ ಆ ಒಂದು 5,000 ಪ್ರಾಡಕ್ಟ್ಗಳನ್ನು ನಾವು ರೆಡಿ ಮಾಡಲಿಕ್ಕೆ ನಮ್ಮಲ್ಲಿ ಯಾವ ರೀತಿಯಾಗಿ ಸಂಪನ್ಮೂಲಗಳ ಕೊರತೆ ಆಯಿತು, ಅಥವಾ ಸಿಬ್ಬಂದಿಗಳ ಸರಿಯಾಗಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸದೇ ಹೋದ್ರು, ಅಥವಾ ನಾವು ಅವರ ಮೋಟಿವೇಶನ್ ಲೆವೆಲ್ಲು ಕಡಿಮೆ ಆಗಿತ್ತು, ಅವರ ವರ್ಕ್ನಲ್ಲಿ ತೊಡಗುವಂತಹ ಅವರ ಇಂಟ್ರೆಸ್ಟ್ ಕಡಿಮೆ ಆಗಿತ್ತು. ಇಂಥ ಪ್ರತಿಯೊಂದು ವಿಷಯಗಳನ್ನು ನಾವೇನು ಮಾಡಬೇಕು, ಕೂಲಂಕುಷವಾಗಿ ಅಧ್ಯಯನ ಮಾಡಲಿಕ್ಕೆ ಪ್ಲಾನಿಂಗಿಂದ ಹೆಲ್ಪ್ಫುಲ್ ಆಗ್ತೈತಿ ಅಂತ ಹೇಳ್ಬೋದು. ಮತ್ತು ಅದನ್ನು ಫೈಂಡ್ ಔಟ್ ಮಾಡಿ ನಾವು ಮುಂದಿನ ದಿನಮಾನದಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲಿಕ್ಕೆ ಯಾವೆಲ್ಲ ತತ್ವಗಳನ್ನು ಅಳವಡಿಸ್ಕೊಳ್ಬೇಕಲ್ಲ ಅವುಗಳನ್ನು ಅಳವಡಿಸಿಕೊಳ್ಳೋದಕ್ಕೆ ಪ್ಲಾನಿಂಗ್ ಅಂತಕ್ಕಂಥದ್ದು ಹೆಲ್ಪ್ಫುಲ್ ಆಗ್ತೈತಿ ಅಂತ ಹೇಳ್ಬೋದು. ಸೊ ಹಾಗಾಗಿ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ನಿರ್ವಹಿಸುವುದಕ್ಕಿಂತ ಮುಂಚಿತವಾಗಿ ನಾವು ಪ್ರಾಪರಾಗಿ ಪ್ಲಾನ್ ಮಾಡಿ ಇಟ್ಕೊಂಡಾಗ ಮಾತ್ರ ಆ ಒಂದು ಕೆಲಸ ಕಾರ್ಯಗಳನ್ನ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ಬೋದು. ಸೊ ಈ ಎಲ್ಲ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವುದಕ್ಕೆ ಒಂದು ವ್ಯವಹಾರ ಸಂಸ್ಥೆಯಲ್ಲಿ ಪ್ಲಾನಿಂಗ್ ಅನ್ನೋದು ಬಹುಮುಖ್ಯ ಪಾತ್ರ ವಹಿಸ್ತೈತಿ ಅಂತ ಹೇಳ್ಬೋದು. ಸೊ ಇದಿಷ್ಟು ಇವತ್ತಿನ ಕ್ಲಾಸ್. ಐ ಥಿಂಕ್ ನಿಮಗೆಲ್ಲ ಅಂಡರ್ಸ್ಟ್ಯಾಂಡ್ ಆಗೈತಿ ಅಂತ ತಿಳ್ಕೊಳ್ತೀನಿ. ದಯವಿಟ್ಟು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ಸೆಷನ್ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.